ರೇಣುಕಾಸ್ವಾಮಿ ಕೊಲೆ ಆರೋಪಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾಗಿದ್ದಾರೆ ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆಯ ಆರೋಪಿ ಎ1 ಪವಿತ್ರ ಗೌಡ 6 ತಿಂಗಳ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನಿಂದ ಇವತ್ತು ರಿಲೀಸ್ ಆಗಿದ್ದಾರೆ. ಸೆರೆಮನಿಯಿಂದ ಹೊರಬರ್ತಾ ಇದ್ದಂತೆ ಸ್ಮೈಲ್ ಕೊಟ್ಟಿದ್ದಾರೆ ಸುಬ್ಬಿ. ಖುಷಿಯಿಂದಲೇ ಜೈಲಿನಿಂದ ಹೊರಬಂದ ಪವಿತ್ರ. ಜೂನ್ 11ನೇ ತಾರೀಕು ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿದ್ರು ಪವಿತ್ರ. ಜೂನ್ 20ನೇ ತಾರೀಕು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ಕೊಲೆ ಆರೋಪಿ ಪವಿತ್ರ ಗೌಡ. ತಲಗಟ್ಟಪುರ ತಲುಪಿದ್ದಾರೆ ಕೊಲೆ ಆರೋಪಿ ಪವಿತ್ರ ಗೌಡ. ನೋಡಿ, ನಗುಮುಖದಿಂದಲೇ ನಗ್ನಗ್ತಾ ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾಗಿ ಬಂದಿದ್ದಾರೆ. ಇನ್ನು ಪ್ರದೋಷ್, ರೇಣುಕಾಸ್ವಾಮಿ ಕೊಲೆ ಕೇಸ್ನ A14 ಪ್ರದೋಷ್ ಕೂಡ ಇವತ್ತು ರಿಲೀಸ್ ಆಗಿರೋದು. ನೋಡಿ, ಇಬ್ರು ಕೂಡ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿದ್ದಾರೆ. ಪವಿತ್ರ ಗೌಡ ನಗ್ನಗ್ತಾ ಪಕ್ಕದಲ್ಲಿದ್ದಂಥವರ ಜೊತೆಗೆ ಮಾತನಾಡ್ಕೊಂಡು ಬರ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ತಲಗಟ್ಟಪುರದ ವಜ್ರಮುನೇಶ್ವರ ದೇಗುಲದಲ್ಲಿ ರಿಲೀಸ್ ಆದ ಬಳಿಕ ವಿಶೇಷವಾದಂತಹ ಪೂಜೆಯನ್ನ ನೆರವೇರಿಸಲಾಗಿದೆ. ಪವಿತ್ರಾಗೆ ತೀರ್ಥ ಸ್ನಾನ ಮಾಡಿಸಿ ದೇಗುಲ ಪ್ರದಕ್ಷಿಣೆ ಹಾಕಿಸಿದ್ದಾರೆ ಅವರ ತಾಯಿ. ಕುಲದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಹರಕೆ ತೀರಿಸಿದ್ದಾರೆ ಸುಬ್ಬಿ. ಪವಿತ್ರ ಗೌಡ ತಲೆ ಮೇಲೆ ನೀರು ಹಾಕಿ ಶುದ್ಧೀಕರಣ ಮಾಡಲಾಗಿದೆ. ಮಗಳ ಬಿಡುಗಡೆಗಾಗಿ ಪವಿತ್ರ ತಾಯಿ ಹರಕೆಯನ್ನ ಕಟ್ಕೊಂಡಿದ್ರು. ತೀರ್ಥ ಸ್ನಾನ ಮಾಡಿದ್ರೆ ಮಾಡಿದ ಪಾಪ ಹೋಗುತ್ತಾ? ಬರೀ ದೇಹ ಶುದ್ಧಿ ಆಗುತ್ತಷ್ಟೇ, ಮನಸ್ಸಂತೂ ಶುದ್ಧಿ ಆಗಕ್ ಸಾಧ್ಯನೇ ಇಲ್ಲ. ಕೊಲೆ ಮಾಡಿ ಜೈಲು ಸೇರಿದ್ರು ಪಶ್ಚಾತ್ತಾಪವೇ ಇಲ್ಲ. ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಾ. ತಲಗಟ್ಟಪುರದಲ್ಲಿರುವಂತಹ ವಜ್ರಮುನೇಶ್ವರ ದೇವಸ್ಥಾನ ಪವಿತ್ರ ತಾಯಿಯ ಕುಲದೇವರು. ಇಲ್ಲಿ ಪವಿತ್ರ ತಾಯಿ ಹರಕೆ ಕಟ್ಕೊಂಡಿದ್ರಂತೆ, ಮಗಳಿಗೆ ಜಾಮೀನು ಸಿಗ್ಲಿ, ಮಗಳು ಬಿಡುಗಡೆಯಾಗ್ಲಿ, ವಿಶೇಷವಾದಂತಹ ಪೂಜೆ ಸಲ್ಲಿಕೆ ಮಾಡ್ತೀನಿ ಅಂತ ಹೇಳಿ. ನೋಡಿ, ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾಗಿ ಬಂದ ಕೂಡಲೇ ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ಪವಿತ್ರ ಗೌಡ ಶುದ್ಧೀಕರಣ ಮಾಡಿಕೊಂಡು ವಿಶೇಷವಾದಂತಹ ಪೂಜೆಯನ್ನ ನೆರವೇರಿಸಿದ್ದಾರೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದು. ಪ್ರದಕ್ಷಿಣೆಯನ್ನ ಹಾಕ್ತಾ ಇದ್ದಾರೆ ದೇವಸ್ಥಾನದಲ್ಲಿ. ಇದಾದ ಮೇಲೆ ಇಲ್ಲಿಂದ ಅವರ ತಾಯಿ ಮನೆ, ತಲಗಟ್ಟಪುರದಲ್ಲಿರುವಂತಹ ಅವರ ತಾಯಿ ಮನೆಗೆ ತೆರಳುವಂತಹ ಸಾಧ್ಯತೆಗಳು ಕೂಡ ಇದೆ. ಪವಿತ್ರ ಗೌಡ RR ನಗರದ ನಿವಾಸವನ್ನ ಕೂಡ ಕ್ಲೀನ್ ಮಾಡಲಾಗಿದೆ. ಬಟ್ ತಲಗಟ್ಟಪುರದ ಪವಿತ್ರ ಗೌಡ ತಾಯಿ ಮನೆಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. 3 ದಿನದ ಆದ ಮೇಲೆ, ಜಾಮೀನಾಗಿ 3 ದಿನ ಆದ ಮೇಲೆ ಬಿಡುಗಡೆಯ ಭಾಗ್ಯ. ಒಂದಷ್ಟು ಪ್ರೊಸೀಜರ್ಗಳಿರುತ್ತೆ. ನಿನ್ನೆ ಅದೆಲ್ಲವನ್ನ ಕೂಡ ಮುಗಿಸ್ಕೊಂಡ್ರು. ಅದು ಮುಗಿಯೋ ಅಷ್ಟರಲ್ಲಿ ನಿನ್ನೆ ಸಂಜೆ ಆಗಿದೆ. ಸೊ ಹಾಗಾಗಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿದ್ದಾರೆ. ರಿಲೀಸ್ ಆಗ್ತಾ ಇದ್ದಂತೆ ತಲಗಟ್ಟಪುರ ವಜ್ರಮುನೇಶ್ವರ ದೇಗುಲಕ್ಕೆ ಬಂದು ಅವರ ಕುಲದೇವರು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆರೋಪಿ ಪವಿತ್ರ ಗೌಡ, ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಪವಿತ್ರ ಗೌಡ. ನೋಡಿ, ಒಂದು ಕಡೆ ಮೊದಲ ದೃಶ್ಯದಲ್ಲಿ ಅಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಇರುವಂತಹ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನಿಂದ ಇಳೆ ತೆಗೆಯಲಾಗುತ್ತೆ. ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಅಲ್ಲಿರುವಂತಹ ದೇವರಿಗೆ ಪೂಜೆ ಸಲ್ಲಿಸಿ ನಿಂಬೆಹಣ್ಣಿನಿಂದ ಇಳೆ ತೆಗೆದು ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತೆ ತಲಗಟ್ಟಪುರದಲ್ಲಿರುವಂತಹ ವಜ್ರಮುನೇಶ್ವರ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಾ. ಅವರ ತಾಯಿಯ ಮನೆಯ ದೇವರು ವಜ್ರಮುನೇಶ್ವರ ದೇಗುಲ ತಲಗಟ್ಟಪುರದಲ್ಲಿರೋದು. ಅವ್ರ ತಾಯಿ ಹರಕೆ ಕಟ್ಕೊಂಡಿದ್ರಂತೆ, ಮಗಳು ಜೈಲಿನಿಂದ ಬಿಡುಗಡೆಯಾಗಲಿ ಅಂತ ಹೇಳಿ. ಯಾಕಂದ್ರೆ ಕಳೆದ 6 ತಿಂಗಳಿನಿಂದ ಬೇಲ್ಗೋಸ್ಕರ ಏನೆಲ್ಲ ಸರ್ಕಸ್ ಆಯಿತು. ಬೇಲ್ ಅರ್ಜಿ ರಿಜೆಕ್ಟ್ ಆಗ್ತಾನೆ ಇತ್ತು. ಅದಾದ್ಮೇಲೆ ಹೈಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಮೊನ್ನೆ ಬೇಲ್ ಆಗಿತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳಿಗೆ. ಇನ್ನೂ 5 ಜನಕ್ಕಾಗಿಲ್ಲ. 3 ದಿನ ಆದಮೇಲೆ ಬಿಡುಗಡೆಯ ಭಾಗ್ಯ. ಯಾಕಂದ್ರೆ ಒಂದಷ್ಟು ಷರತ್ತುಗಳನ್ನು ವಿಧಿಸಿರುತ್ತೆ ಕೋರ್ಟು. ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಬೇಕು. ಕೆಲವೊಂದಿಷ್ಟು ಪ್ರೊಸೀಜರ್ಗಳಿರುತ್ತೆ, ಅದೆಲ್ಲವನ್ನ ಕೂಡ ಮುಗಿಸ್ಕೋಬೇಕು. ಅದೆಲ್ಲ ಮುಗಿಯೋ ಅಷ್ಟರಲ್ಲಿ ನಿನ್ನೆ ಸಾಯಂಕಾಲ 7 ಗಂಟೆ. ಸೊ ಹಾಗಾಗಿ 7 ಗಂಟೆ ಆಗಿದ್ರಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇವತ್ತು ಬೆಳಗ್ಗೆ 10 ಗಂಟೆಗೆ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಪವಿತ್ರ ಗೌಡನ ಜೊತೆಗೆ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನ 14ನೇ ಆರೋಪಿ ಪ್ರದೋಷ್ ಕೂಡ ರಿಲೀಸ್ ಆಗಿರೋದು. ಪವಿತ್ರ ಗೌಡ ರಿಲೀಸ್ ಆಗ್ತಾ ಇದ್ದಂತೆ ಕುಲದೇವರಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ.
ಸೊ ಅಲ್ಲಿಂದ ತಲಗಟ್ಟಪುರದ ಪವಿತ್ರ ಗೌಡ ತಾಯಿ ಮನೆಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. RR ನಗರಕ್ಕೆ ಹೋಗ್ತಾರಾ, ಅವರ ತಾಯಿ ಮನೆ ತಲಗಟ್ಟಪುರಕ್ಕೆ ಹೋಗ್ತಾರಾ, ಇನ್ಮೇಲೆ ಗೊತ್ತಾಗುತ್ತೆ. ಒಟ್ಟಾರೆ ಪರಪ್ಪನ ಅಗ್ರಹಾರ ಜೈಲಿಂದ ನೇರವಾಗಿ ಅವರ ಕುಲದೇವರ ದರ್ಶನವನ್ನು ಪಡ್ಕೊಂಡಿದ್ದಾರೆ ಪವಿತ್ರ ಗೌಡ. ನೋಡಿ, ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಿದ್ದಾರೆ. ತಲಗಟ್ಟಪುರದ ವಜ್ರಮುನೇಶ್ವರ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆ, ತೀರ್ಥ ಸ್ನಾನವನ್ನು ಮಾಡಿಸಿ ದೇಗುಲವನ್ನು ಪ್ರದಕ್ಷಿಣೆ ಹಾಕಿದ್ದಾರೆ. ದೇವರಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಕೂತ್ಕೊಂಡಿದ್ದಾರೆ ನೋಡಿ, ದೇವಸ್ಥಾನದ ಬಳಿ ಕುಳಿತಿದ್ದಾರೆ ಪವಿತ್ರ ಗೌಡ. ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಕುಲದೇವರಿಗೆ ಹರಕೆಯನ್ನು ತೀರಿಸಿದ್ದಾರೆ ಪವಿತ್ರ ಗೌಡ ತಾಯಿ ಮಗಳ ಬಿಡುಗಡೆಗಾಗಿ ಹರಕೆ ಕಟ್ಕೊಂಡಿದ್ರು. ಮಗಳು ಬಿಡುಗಡೆಯಾಗ್ಲಪ್ಪ, ಬಿಡುಗಡೆಯಾದ ತಕ್ಷಣ ನಿನ್ನ ಸನ್ನಿಧಾನಕ್ಕೆ ಕರ್ಕೊಂಡು ಬಂದು ಹರಕೆ ತೀರಿಸ್ತೀನಿ, ಪ್ರದಕ್ಷಿಣೆ ಹಾಕಿಸ್ತೀನಿ ಅಂತ ಹೇಳಿ ತೀರ್ಥ ಸ್ನಾನವನ್ನು ಮಾಡಿ ಪವಿತ್ರ ಗೌಡ ಪ್ರದಕ್ಷಿಣೆಯನ್ನು ಹಾಕಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿ ಈಗ ದೇವಾಲಯದ ಮುಂಭಾಗದಲ್ಲಿ, ಆವರಣದ ಮುಂಭಾಗದಲ್ಲಿ ಕುಳಿತುಕೊಂಡಿದ್ದಾರೆ ನೋಡಿ. ಸ್ವಲ್ಪ ಹೊತ್ತು ಕೂತರು, ಪ್ರದಕ್ಷಿಣೆ ಎಲ್ಲ ಹಾಕಿದ ಮೇಲೆ ಈಗ ಅಲ್ಲಿಂದ ಪವಿತ್ರ ಗೌಡ ತಮ್ಮ RR ನಗರದ ನಿವಾಸಕ್ಕೆ ಹೋಗ್ತಾರಾ, ಅಥವಾ ಅವರ ತಾಯಿ ಮನೆ ಇರೋದು ತಲಗಟ್ಟಪುರದಲ್ಲಿ, ಅಲ್ಲಿ ತಲಗಟ್ಟಪುರದಲ್ಲಿರುವಂತಹ ಕುಲದೇವರಿಗೆ ಪೂಜೆ ಸಲ್ಲಿಕೆ ಮಾಡಿರೋದ್ರಿಂದ ಎಲ್ಲಿ ಹೋಗ್ತಾರೆ ಪವಿತ್ರ ಗೌಡ ಅನ್ನೋದು ಇನ್ನಷ್ಟೇ ಸ್ವಲ್ಪ ಹೊತ್ತಿಗೆ ಗೊತ್ತಾಗಬೇಕಾಗತ್ತೆ. 6 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದರು. ಬಿಡುಗಡೆಗಾಗಿ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ರು. ಯಾಕಂದರೆ ಬೇಲ್ ಅರ್ಜಿ ಪದೇ ಪದೇ ವಜಾ ಆಗ್ತಾನೆ ಇತ್ತು. ಕೊನೆಗೂ ಹೈಕೋರ್ಟಲ್ಲಿ ಮೊನ್ನೆ ಬೇಲ್ ಸಿಕ್ತು, ಇವತ್ತು ಬಿಡುಗಡೆಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ, ಈಗ ತಲಗಟ್ಟಪುರದ ವಜ್ರಮುನೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡ್ತಾ ಇದ್ದಾರೆ ಪವಿತ್ರ ಗೌಡ ಹಾಗೆ ಅವರ ಕುಟುಂಬಸ್ಥರು. ಪೂಜೆ ನಡೀತಾ ಇದೆಯಾ ಸದ್ಯಕ್ಕೆ? ಇಲ್ಲಿ ಈಗ ಅಲ್ಲಿಂದ ಏನು ಸಿಗ್ತಾ ಇದೆ ಅಪ್ಡೇಟ್? ಅಲ್ಲಿಂದ ಅವರು ಎಲ್ಲಿಗೆ ಹೋಗ್ತಾರೆ? RR ನಗರದ ಮನೆಗೆ ಹೋಗ್ತಾರಾ ಅಥವಾ ಅವರ ತಾಯಿ ಮನೆಗೆ ಹೋಗುವಂತ ಸಾಧ್ಯತೆ ಇದೆಯಾ ವರ್ಷಿತಾ? ಪೂರ್ಣಿಮಾ, ಈಗಾಗಲೇ ಪವಿತ್ರ ಗೌಡ ಅವರಿಗೆ ಜಾಮೀನನ್ನ ಸಿಕ್ಕು ಕೂಡ ಈಗ ಪರಪ್ಪನ ಅಗ್ರಹಾರದಿಂದ ಹೊರಗೆ ಬಂದಿರುವಂತದ್ದು. ಜೊತೆಗೆ ಬರುವಂತಹ ಸಂದರ್ಭದಲ್ಲಿ ಏನು ದೇವಸ್ಥಾನಕ್ಕೂ ಕೂಡ ವಜ್ರಮುನೇಶ್ವರಿ ದೇವಸ್ಥಾನಕ್ಕೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಬಾರಿ ಜಾಮೀನಿಗೆ ಬಂದಂತಹ ಸಂದರ್ಭದಲ್ಲಿ ಕೂಡ ಜಾಮೀನು ಅರ್ಜಿ ವಜಾ ಆಗಿದ್ದಂತಹ ಸಂದರ್ಭದಲ್ಲೂ ಸಾಕಷ್ಟು ಹರಕೆಗಳನ್ನ ಕೂಡ ಕಟ್ಕೊಂಡಿದ್ರು. ಇನ್ನೊಂದು ಕಡೆಯಾಗಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದ ಒಳಗೂ ಕೂಡ ಶಿವಭಕ್ತಿ ಆಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಶಿವನನ್ನ ಸಾಕಷ್ಟು ಆರಾಧನೆ ಮಾಡ್ತಾ ಇದ್ರು ಅಂತ. ಹಾಗಾಗಿ ತಲಗಟ್ಟಪುರಕ್ಕೆ ಹೋಗುವಂತಹ ರೋಡ್ ನಲ್ಲೇ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಕೂಡ ಎಂಟ್ರಿಯನ್ನ ಕೊಟ್ಟು ಮಡಿ ಸ್ನಾನವನ್ನು ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ದೇವರಿಗೆ ವಿಶೇಷ ಪೂಜೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಸತತವಾಗಿ ಶುಕ್ರವಾರ ಷರತ್ತುಬದ್ಧ ಜಾಮೀನು ಕೂಡ ಸಿಕ್ಕಿತ್ತು. ಆದ್ರೂ ಕೂಡ ಜಾಮೀನು ಸಿಕ್ಕು ಕೂಡ 4 ದಿನಗಳ ಕಾಲ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದೊಳಗೆ ಇರ್ಬೇಕಾಯ್ತು. ಯಾಕಂದ್ರೆ 2 ದಿನ ರಜೆ ಇತ್ತು. ಜೊತೆಗೆ ನಿನ್ನೆ ಕೂಡ ಲೇಟ್ ಆಗಿತ್ತು. ಯಾಕಂದ್ರೆ ಈಗಾಗಲೇ 6 ಗಂಟೆ ಮೇಲೆ ಯಾವುದೇ ಕೂಡ ಪ್ರೊಸೀಜರ್ ಕೂಡ ನಡೆಯೋದಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಸರಿಸುಮಾರು ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಿಂದ ಕುಟುಂಬ ಸಮೇತ ಹೊರಗೆ ಬಂದಿರುವಂತದ್ದು. ಜೊತೆಗೆ ಕುಟುಂಬಸ್ಥರು ಕೂಡ ತಾಯಿ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಜೈಲಿನಿಂದ ಹೊರಗೆ ಬಂದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿರುವಂತಹ ಮುನೇಶ್ವರ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ನೀಡಿ ಅಲ್ಲಿ ದೃಷ್ಟಿಯನ್ನ ತೆಗೆಯುವಂತಹ ಕಾರ್ಯ ಕೂಡ ನಡೀತು. ಅದಾದ ಬಳಿಕ ಈಗ ತಲಗಟ್ಟಪುರದಲ್ಲಿ ಏನವರ ತಾಯಿ ಮನೆ ಇದೆ, ಅದೇ ರೂಟ್ ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ವಜ್ರಮುನೇಶ್ವರ ದೇವಸ್ಥಾನಕ್ಕೂ ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಪೂಜೆಯನ್ನ ಕೂಡ ಸಲ್ಲಿಸ್ತಾ ಇರುವಂತದ್ದು. ಜೊತೆಗೆ ಒಂದಷ್ಟು ಪ್ರದರ್ಶನ ಕೂಡ ಹಾಕ್ತಾ ಇದ್ದಾರೆ. ಈಗಾಗಲೇ ಅಂದ್ರೆ ಈ ಒಂದಷ್ಟು ಕಡೆಗಳಲ್ಲಿ ಪವಿತ್ರ ಗೌಡ ಸಂಬಂಧಿಕರಾಗಿರ್ಬೋದು, ಜೊತೆಗೆ RR ನಗರದ ನಿವಾಸಕ್ಕೆ ಹೋಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಸಾಕಷ್ಟು ಓಡಾಡ್ತಾ ಇತ್ತು. ಯಾಕಂದ್ರೆ 6-7 ತಿಂಗಳಿಂದ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಇದ್ದಿದ್ದ ಕಾರಣಕ್ಕೆ RR ನಗರದ ನಿವಾಸ ಫುಲ್ ಖಾಲಿ ಹೊಡಿತಾ ಇತ್ತು. ಆ ನಿವಾಸದಲ್ಲಿ ಯಾರು ಕೂಡ ಇರ್ಲಿಲ್ಲ. ಹಾಗಾಗಿ ಆ ನಿವಾಸಕ್ಕೆ ಹೋಗ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಯಾರಿಯನ್ನ ಕೂಡ ಮಾಡ್ಕೊಂಡಿದ್ರು. ಜೊತೆಗೆ RR ನಗರದ ನಿವಾಸವನ್ನ ಕೂಡ ಸಾಕಷ್ಟು ಶುಚಿತ್ವವನ್ನು ಕೂಡ ಮಾಡಲಾಗಿತ್ತು. ಆದ್ರೆ ಈಗ ಬಂದಂತಹ ಮಾಹಿತಿ ಏನಪ್ಪಾ ಅಂದ್ರೆ ಪವಿತ್ರ ಗೌಡ ಅವರ ತಾಯಿ ಮನೆಗೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಮೂಲಗಳು ತಿಳಿಸ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಪವಿತ್ರ ಗೌಡ ತಾಯಿ ಮನೆಗೆ ಹೋಗ್ತಾರೆ ಅಂತ ಆದ್ರೆ RR ನಗರದ ನಿವಾಸಕ್ಕೆ ಯಾವಾಗ ಬರ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಓಕೆ, ಈಗ ಅಲ್ಲಿ ಕೆಲವೊಂದಿಷ್ಟು ಪೂಜೆಗಳೆಲ್ಲ ಮುಗ್ದಿದ್ಯಾ ವರ್ಷಿತಾ? ಅಲ್ಲಿಂದ ತೆರಳಿದಾರಾ? ಅಂದ್ರೆ
ಈಗ ಹೋಗುವಂತಹ ರೂಟ್ ನಲ್ಲೇ ಈಗಾಗಲೇ ಮಡಿಸ್ನಾನ ಆಗಿರ್ಬೋದು, ದೃಷ್ಟಿ ತೆಗೆಯುವಂತಹ ಕಾರ್ಯಗಳಾಗಿರ್ಬೋದು, ಜೊತೆಗೆ ಪವಿತ್ರ ಗೌಡ ದೇವಸ್ಥಾನವನ್ನ ಪ್ರದರ್ಶನ ಹಾಕೋದಾಗಿರ್ಬೋದು, ಮುಕ್ಕಾಲು ಭಾಗ ಮುಗ್ದಿರುವಂತದ್ದು. ಜೊತೆಗೆ ಇನ್ನೊಂದಷ್ಟು ಕಡೆಗಳಲ್ಲಿ ಏನಾದ್ರೂ ಬೇರೆ ಬೇರೆ ರೀತಿ ಹೋಮ ಏನಾದ್ರೂ ಹೇಳ್ತಾರಾ, ಯಾಕಂದ್ರೆ ಪವಿತ್ರ ಗೌಡ ಅವರ ತಾಯಿ ಕೂಡ ತುಂಬಾ ದೈವ ಭಕ್ತಿ ಆಗಿರೋದ್ರಿಂದ ಒಂದಷ್ಟು ಪೂಜೆಗಳನ್ನ, ಯಾಕಂದ್ರೆ ಅವರು ಪರಪ್ಪನ ಅಗ್ರಹಾರದಿಂದ ಹೊರಗೆ ಬರ್ತಾ ಇದ್ದ ಹಾಗೇನೆ ಅಲ್ಲಿರುವಂತಹ ಮುನೇಶ್ವರ ದೇವಸ್ಥಾನಕ್ಕೂ ಕೂಡ ಎಂಟ್ರಿಯನ್ನ ಕೊಟ್ಟು ನಿಂಬೆ ಹಣ್ಣಿನ ದೃಷ್ಟಿಯನ್ನು ಕೂಡ ತೆಗೆದು ಹಾಕಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಾಕಷ್ಟು ಹರಕೆಗಳನ್ನ ಕೂಡ ಕಟ್ಕೊಂಡಿದ್ರು ಅಂತ ಅನ್ಸುತ್ತೆ. ಇನ್ನು ಕೂಡ ಪೂಜೆ ನಡೀತಾ ಇರುವಂತದ್ದು. ಸದ್ಯ ಇನ್ನೇನು ಒಂದ್ 5-10 ನಿಮಿಷದಲ್ಲಿ ಹೊರಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅವರ ತಾಯಿ ಏನಿದ್ದಾರೆ ಎಲ್ಲವೂ ಕೂಡ ಹರಕೆಗಳನ್ನ, ಮಗಳು ಜೈಲಿಂದ ಹೊರಗೆ ಬಂದ್ರೆ ಈ ರೀತಿ ಹರಕೆಗಳನ್ನ ತೀರಿಸ್ತೀನಿ, ಹಾಗಾಗಿ ಮನೆಗೆ ಹೋಗೋಕ್ಕಿಂತ ಮುಂಚೆ ನಮ್ಗೆ ಆಗಿದ್ದಂತಹ ಶನಿ ಎಲ್ಲ ಕಳೆದು ಹೋಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ದೇವಸ್ಥಾನದಲ್ಲಿ ಕೂಡ ಪೂಜೆ ನಡೀತಾ ಇದೆ. ಪೂರ್ಣಿಮಾ, ಶುದ್ಧಿ ಮಾಡ್ಕೊಂಡ್ರೆ ಮನಸ್ಸು ಶುದ್ಧಿ ಆಗ್ಬೇಕಲ್ಲ ವರ್ಷಿತಾ? ಎಸ್ ಪೂರ್ಣಿಮಾ, ಅಂದ್ರೆ ಈಗಾಗ್ಲೇ ಮನಸ್ಸು ಶುದ್ಧಿ ಇಲ್ಲ ಅಂದ್ರೆ ರೇಣುಕಾಸ್ವಾಮಿಯ ಹತ್ಯೆಯನ್ನ ಮಾಡಿ ಮೊದಲನೇ ಆರೋಪಿ ಆಗಿದ್ದಂಥವ್ರೆ ಪವಿತ್ರ ಗೌಡ. ಯಾಕಂದ್ರೆ ಮನಸ್ಸಿನಲ್ಲಿ ಸಾಕಷ್ಟು ಕಲ್ಮಶಗಳು ಓಡ್ತಾ ಇರತ್ತೆ, ಒಂದಷ್ಟು ಯೋಚನೆಗಳು ಕೂಡ ಓಡ್ತಾ ಇರತ್ತೆ. ಅಂದ್ರೆ ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ನಲ್ಲಪ್ಪ, ಯಾವ ಶನಿ ಏರ್ತೋ ನಮ್ ಬೆನ್ ಮೇಲೆ ಅನ್ನುವಂತಹ ಮಾತುಗಳು ಕೂಡ ಅವರ ಒಂದು ಮನ್ಸಿನಲ್ಲಿ ಕೂತಿರ್ಬೋದು ಅನ್ಸುತ್ತೆ. ಯಾಕಂದ್ರೆ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಪವಿತ್ರ ಗೌಡ ತುಂಬಾ ಶಿವನನ್ನ ಆರಾಧನೆ ಮಾಡ್ತಾ ಇದ್ರು. ನಮ್ಗೆ ಬಂದಿರುವಂತಹ ಶನಿ ಎಲ್ಲ ಕಳ್ದೋಗ್ಲಪ್ಪ, ಆದಷ್ಟು ಬೇಗ ಬೇಲ್ ಸಿಗ್ಲಪ್ಪ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅಲ್ಲಿ ದೇವರ ಪೂಜೆಯನ್ನ ಮಾಡೋದಾಗಿರ್ಬೋದು, ಧ್ಯಾನವನ್ನ ಮಾಡೋದಾಗಿರ್ಬೋದು, ದೇವರನ್ನ ಭಜಿಸೋದಾಗಿರ್ಬೋದು, ಎಲ್ಲವೂ ಕೂಡ ದೇವರೇ ಆಗು ಹೋಗಿದ್ರು ಅನ್ಸುತ್ತೆ. ಯಾಕಂದ್ರೆ ನಾರ್ಮಲ್ ಆಗಿ ಪರಪ್ಪನ ಅಗ್ರಹಾರದಲ್ಲಿ ಅದರಲ್ಲೂ ಕೂಡ ಮೊಬೈಲ್ ಇಲ್ಲ, ಜೊತೆಗೆ ಯಾರ ಜೊತೆನೂ ಮಾತನಾಡೋಕ್ಕೂ ಆಗಲ್ಲ. ನಾವು ನಮ್ಮ ಇದನ್ನ ಮೇಂಟೈನ್ ಮಾಡ್ಬೇಕು ಅಂದ್ರೆ ಅದು ದೇವರೇ ಗತಿ ಅನ್ನುವಂಥದ್ದು ಎಲ್ಲಾ ಭಾರವನ್ನ ಕೂಡ ದೇವರಿಗೆ ಹಾಕಿದ್ರು ಪವಿತ್ರ ಗೌಡ. ಹಾಗಾಗಿ ಜೈಲಿನಿಂದ ಹೊರ ಬರ್ತಾ ಇದ್ದ ಹಾಗೇನೆ ಮೊದಲಿಗೆ ಭೇಟಿ ನೀಡಿದ ದೇವಸ್ಥಾನಕ್ಕೆ. ಹಾಗಾದ್ರೆ ಕೆಲವೊಂದ್ ಕಡೆ ಪವಿತ್ರ ಗೌಡ ಅವರ ಮನಸ್ಸು ಚೇಂಜ್ ಆಗಿದ್ಯಾ? ನಟ ದರ್ಶನ್ ಮುನೇಶ್ವರ ದೇಗುಲದಲ್ಲಿ ಅರ್ಚನೆ ಮಾಡಿಸಿದ್ದಾರೆ. ಪವಿತ್ರ ತಾಯಿ ಅವರ ಕುಲದೇವರು ಹರಕೆ ತೀರಿಸುವ ವೇಳೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಹೆಸರಲ್ಲೂ ಕೂಡ ಅರ್ಚನೆ ಮಾಡಿಸಿದ್ದಾರೆ. ನಟ ದರ್ಶನ್ ಪವಿತ್ರ ಮೊಮ್ಮಗಳು ಖುಷಿ ಹೆಸರಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸಿರೋದು. ಮುನೇಶ್ವರ ದೇಗುಲದಲ್ಲಿ ಅರ್ಚನೆ ಮಾಡಿಸಿದ್ದಾರೆ ಪವಿತ್ರ ತಾಯಿ. ಹರಕೆ ತೀರಿಸುವ ವೇಳೆ ಕಿಲ್ಲಿಂಗ್ ಸ್ಟಾರ್ ಹೆಸರಲ್ಲೂ ಕೂಡ ಅರ್ಚನೆಯನ್ನ ಮಾಡಿಸಿದ್ದಾರೆ ಪವಿತ್ರ ಗೌಡ ತಾಯಿ. ನಟ ದರ್ಶನ್, ಅದರ ಜೊತೆಗೆ ಪವಿತ್ರ ಗೌಡ ಮಗಳು ಖುಷಿ, ಪವಿತ್ರ ಗೌಡ, 3 ಜನರ ಹೆಸರಲ್ಲೂ ಕೂಡ ವಿಶೇಷವಾಗಿ ಅರ್ಚನೆಯನ್ನ ಮಾಡಿಸಿದ್ದಾರೆ ಪವಿತ್ರ ಗೌಡ ತಾಯಿ. ನೋಡಿ, ಹರಕೆ ತೀರಿಸಲಾಗ್ತಾ ಇದೆ. ಹರಕೆ ಕಟ್ಕೊಂಡಿದ್ರು ಪವಿತ್ರ ಗೌಡ ತಾಯಿ. ಮಗಳು ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗ್ಲಪ್ಪ, ಅವಳು ಬಂದು ಕೂಡ್ಲೇನೆ ಅವಳ ಕೈಯಲ್ಲಿ ಹರಕೆ ತೀರಿಸ್ತೀನಿ ಅಂತ ಹೇಳಿ, ಆ ನಿಟ್ಟಿನಲ್ಲಿ ಕುಲದೇವರಿಗೆ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿ ನೇರವಾಗಿ ದೇವಸ್ಥಾನಕ್ಕೆ ಹೋಗಿ, ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಸುಮಾರು ಅರ್ಧ ಗಂಟೆಯಿಂದ ನಡೀತಾ ಇರುವಂತಹ ಪೂಜೆ. ಮೊದಲಿಗೆ ಸ್ನಾನವನ್ನ ಮಾಡಿ ತಲೆ ಮೇಲೆ ನೀರನ್ನ ಹಾಕೊಂಡು ಪ್ರದಕ್ಷಿಣೆ ಮಾಡಲಾಯಿತು. ನೋಡಿ, ಗಮನಿಸ್ತಾ ಇದ್ದೀರಾ, ಪ್ರದಕ್ಷಿಣೆ ಹಾಕ್ತಾ ಇರೋದು, ಕೈಯಲ್ಲಿ ಊದುಬತ್ತಿಯನ್ನ ಹಿಡ್ಕೊಂಡು ಪವಿತ್ರ ಗೌಡ ಪ್ರದಕ್ಷಿಣೆಯನ್ನ ಹಾಕ್ತಾ ಇದ್ದಾರೆ. ಅದಾದ ಮೇಲೆ ಈಗ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ, ಅರ್ಚನೆಯನ್ನ ಮಾಡಿಸ್ತಾ ಇದ್ದಾರೆ ಪವಿತ್ರ ಗೌಡ ತಾಯಿ. ಅಲ್ಲಿ ದರ್ಶನ್ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ, ಅರ್ಚಕರಿಗೆ ಹೇಳಿದ್ದಾರೆ. ದರ್ಶನ್ ಯಾರ ಹೆಸರಲ್ಲಿ ಅರ್ಚನೆ ಮಾಡಿಸ್ತೀರಾ ಅಂತ ಕೇಳ್ತಾರೆ ಅರ್ಚಕರು. ಆ ಸಂದರ್ಭದಲ್ಲಿ ದರ್ಶನ್ ಅಂತ ಹೇಳಿದ್ದಾರೆ ಪವಿತ್ರ ಗೌಡ. ಹಾಗೆ ಪವಿತ್ರ ಗೌಡ ಮಗಳು ಖುಷಿ, 3 ಜನರ ಹೆಸರಲ್ಲೂ ಕೂಡ ಪವಿತ್ರ ಗೌಡ ತಾಯಿ ವಿಶೇಷವಾಗಿ ಅರ್ಚನೆಯನ್ನ ಮಾಡಿರೋದು. ದರ್ಶನ್, ಪವಿತ್ರ ಮೊಮ್ಮಗಳು ಖುಷಿ ಹೆಸರಲ್ಲಿ ಪೂಜೆಯನ್ನ ಮಾಡಿಸಿದ್ದಾರೆ. ಮುನೇಶ್ವರ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆ ನಡೀತಾ ಇದೆ. ಸಹಜವಾಗಿಯೇ ಜೈಲಿನಿಂದ ಬಿಡುಗಡೆ ಆಗ್ಲಪ್ಪ ಅಂತ ಹೇಳಿ ಮನೆ ದೇವರಿಗೆ ಹರಕೆಗಳನ್ನು ಕಟ್ಕೊಳ್ತಾರೆ. ಅದೇ ರೀತಿ ಪವಿತ್ರ ಗೌಡ ತಾಯಿಯೂ ಕೂಡ ಹರಕೆಯನ್ನು ಕಟ್ಕೊಂಡಿದ್ರು. ಆದಷ್ಟು ಬೇಗ ಬಿಡುಗಡೆಯಾಗಲಿ, ಈ ಬಂಧನದಿಂದ ನನ್ನ ಮಗಳಿಗೆ ಮುಕ್ತಿ ಸಿಗಲಿ ಅಂತ ಹೇಳಿ. ಅದರಂತೆ 6 ತಿಂಗಳಿನಿಂದ ನೋಡಿ, ತಲೆ ಮೇಲೆ ಬಿಂದಿಗೆಯಿಂದ ನೀರನ್ನು ಹಾಕಲಾಗ್ತಾ ಇದೆ, ದೇಹ ಶುದ್ಧೀಕರಣವನ್ನು ಮಾಡಲಾಗ್ತಾ ಇದ್ರೆ. ಅಂದರೆ 6 ತಿಂಗಳಿನಿಂದ ಜೈಲಲ್ಲಿದ್ರಲ್ಲ, ಅದೆಲ್ಲವೂ ಕೂಡ ಕಳೀಲಿ, ಆ ಪಾಪ ಎಲ್ಲವೂ ಕೂಡ ಕಳೀಲಿ. ದೇಹ ಶುದ್ಧಿ ಬರೀ ನೀರಿನಿಂದ ಮಾಡಿದ್ರಾಗಲ್ಲ, ಮನಸ್ಸು ಕೂಡ ಶುದ್ಧಿ ಆಗಿರಬೇಕು ಮನುಷ್ಯನಿಗೆ. ಮನಸ್ಸು ಶುದ್ಧಿಯಾಗಿದ್ದಿದ್ರೆ ರೇಣುಕಾಸ್ವಾಮಿ ಕೊಲೆನೇ ಆಗ್ತಾ ಇರಲಿಲ್ಲ. ಈ ಕೇಸಲ್ಲಿ ಪವಿತ್ರ ಗೌಡ ಏನೂ ಆಗ್ತಾ ಇರಲಿಲ್ಲ. 6 ತಿಂಗಳ ಕಾಲ ಪರಪ್ಪನ ಅಗ್ರಹಾರಕ್ಕೂ ಹೋಗುವಂತಹ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ. ಬಿಡಿ, ಅದು ಕಾನೂನಿದೆ, ಕಾನೂನು ನೋಡ್ಕೊಳ್ಳುತ್ತೆ. ಈಗಂತೂ ಸದ್ಯಕ್ಕೆ ಈ ಕೇಸಲ್ಲಿ ಬೇಲ್ ಆಗಿದೆ.
ಬಟ್ ಮುಂಬರೋ ದಿನಗಳಲ್ಲಿ ಕೇಸಲ್ಲಿ ಬೇಲ್ ಆಗಿದೆ ಅಷ್ಟೇನೆ, ಬಟ್ ತನಿಖೆಯಂತೂ ಮುಗಿದಿಲ್ಲ, ಈ ಕೇಸಂತೂ ಕ್ಲೋಸ್ ಆಗಿಲ್ಲ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡೆಯುತ್ತೆ ವಿಚಾರಣೆ, ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈಗ 6 ತಿಂಗಳ ನಂತರ ಪರಪ್ಪನ ಅಗ್ರಹಾರ ಜೈಲಿನಿಂದ A1 ಪವಿತ್ರ ಗೌಡ ಇವತ್ತು ರಿಲೀಸ್ ಆಗಿದ್ದಾರೆ. ನೋಡಿ, ರಿಲೀಸ್ ಆಗ್ತಾ ಇದ್ದಂತೆ ಪರಪ್ಪನ ಅಗ್ರಹಾರದಿಂದ ನಗುಮುಖದಲ್ಲೇ ಹೊರಗಡೆ ಬರ್ತಾರೆ. ಒಂದು ಕಿಂಚಿತ್ತು ಅಳಕಾಗಲಿ ಅಥವಾ ಪಾಪ ಪ್ರಜ್ಞೆಯಾಗಲಿ ಅವ್ರ ಮುಖದಲ್ಲಿ ಕಾಣ್ತಾ ಇದ್ದಂಥ ರೀತಿಯಲ್ಲಿ ಅನ್ನಿಸ್ಲಿಲ್ಲ. ಬಹಳ ನಗಾಡ್ಕಂಡೇನೆ, ಯಾಕಂದರೆ ಸ್ಪಾಟ್ ಮಹಜರಿಗೆ ಕರ್ಕೊಂಡು ಹೋಗ್ತಾರಲ್ಲ RR ನಗರದ ನಿವಾಸ, ಅವತ್ತು ಕೂಡ ಹೀಗೆ ಕಾಣಿಸ್ತಾರೆ ಪವಿತ್ರ ಗೌಡ. ನೀಟಾಗಿ ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ಖುಷಿಯಾಗಿ ಆ ಸ್ಟೆಪ್ಸ್ ಹಿಳ್ಕೊಂಡು ಬರ್ತಾ ಇದ್ದಂಥದ್ದು. ಅವತ್ತು ಕೂಡ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿದ್ದಾರೆ, ನಾನೇನೋ ಮಾಡಿಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಪಾಪ ಪ್ರಜ್ಞೆ ಅಂತೂ ಅವ್ರ ಮುಖದಲ್ಲಿ ಕಾಣಿಸ್ಲಿಲ್ಲ. ಇವತ್ತು ಕೂಡ ಅಷ್ಟೇ ಬಹಳ ನಗುಮುಖದಿಂದ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಗಡೆ ಬರ್ತಾರೆ. ಬಂದ ಕೂಡಲೇ ಅವರಿಗೆ ಇಳೆ ತೆಗಿಯಲಾಗುತ್ತೆ, ನಿಂಬೆಹಣ್ಣಿನ ಮುಖಾಂತರ ಅವರಿಗೆ ಇಳೆ ತೆಗಿಯಲಾಗುತ್ತೆ. ನೋಡಿ, ದೃಷ್ಟಿಗಿಷ್ಟಿ ಆಗಿದ್ರೆ ಅದೆಲ್ಲ ಹೋಗಲಿ ಅಂತ ಹೇಳಿ ಇಳೆ ತೆಗೆಯೋದು. ಅದೆಲ್ಲ ಆದಮೇಲೆ ಪವಿತ್ರ ಗೌಡ ನೇರವಾಗಿ ಬರೋದು ಅವರ ಕುಲದೇವರು ವಜ್ರಮುನೇಶ್ವರ ದೇಗುಲ, ತಲಗಟ್ಟುಪುರದಲ್ಲಿರುವಂತಹ ವಜ್ರಮುನೇಶ್ವರ ದೇಗುಲಕ್ಕೆ ಬಂದು ಅವರ ತಾಯಿ ಹರಕೆ ಕಟ್ಕೊಂಡಿದ್ರು, ಆ ಹರಕೆಯನ್ನು ತೀರಿಸ್ತಾ ಇದ್ದಾರೆ. ತಲೆ ಮೇಲೆ 1-2 ಬಿನಿಗೆ ನೀರನ್ನು ಹಾಕ್ಕೊಂಡು ದೇಹವನ್ನು ಶುದ್ಧಿ ಮಾಡಿಕೊಂಡು, ತಲೆ ಮೇಲೆ ನೀರು ಏನಕ್ಕೆ ಹಾಕ್ಕೊತಾರೆ ಅಂತ ಹೇಳಿದ್ರೆ ಪಾಪಗಳು ಏನಾದರೂ ಇದ್ದರೆ ಅವೆಲ್ಲವೂ ಕೂಡ ಕಳೀಲಿ, ಇಲ್ಲಿಂದ ನನಗೆ ಮುಕ್ತಿ ಕೊಡು ಅನ್ನೋ ನಿಟ್ಟಿನಲ್ಲಿ ತಲೆ ಮೇಲೆ 1-2 ಬಿನಿಗೆ ನೀರು ಹಾಕ್ಕೊಂಡು ಕೈಯಲ್ಲಿ ಊದುಬತ್ತಿ ಇಟ್ಕೊಂಡು ಪ್ರದಕ್ಷಿಣೆ ಹಾಕಿ ದೇವರಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಿ, ಈಗ ದರ್ಶನ್ ಅದರ ಜೊತೆಗೆ ಪವಿತ್ರ ಗೌಡ ಮಗಳು 3 ಜನರ ಹೆಸರಲ್ಲೂ ಕೂಡ ಅವರ ತಾಯಿ ಅರ್ಚನೆಯನ್ನು ಮಾಡಿಸ್ತಾ ಇದ್ದಾರೆ.